ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಜಾನಕಮ್ಮನವರ ಸಾವಿನ ಸುದ್ದಿ ಕೇಳಿ ಮನಸ್ಸಿಗೆ ಭಾಳ ನೋವಾಗಿದೆ. ಅದು ಇಡೀ ದಕ್ಷಿಣ ಭಾರತಕ್ಕಷ್ಟೇ ಅಲ್ಲದೆ ಭಾರತಕ್ಕೂ ಕೂಡ ಒಂದು ರೀತಿಯಲ್ಲಿ ತುಂಬ ನೋವಿನ ಸಂಗತಿಯೇ ಇದು. ಯಾಕೆ ಅಂತ ಹೇಳಿದರೆ, ಇವರು ಸುಮಾರು 17ಕ್ಕೂ ಹೆಚ್ಚು ಭಾಷೆಯಲ್ಲಿ ಯಾವುದೇ ಸಂಗೀತದ ಪಾಠವನ್ನು ಕಲಿದೇನೆ ಸುಮಾರು 58,000ಕ್ಕೂ ಹೆಚ್ಚು ಹಾಡುಗಳನ್ನು ಹೇಳಿದ ಹೆಮ್ಮೆ ಇವರದ್ದಾಗಿದೆ. ಸುಮಾರು 60 ವರ್ಷಗಳ ಕಾಲ ತಮ್ಮ ಸಂಗೀತ ಜೀವನವನ್ನು ತುಂಬ ಸಂತೋಷವಾಗಿ ಸರಳವಾಗಿ ನಡೆಸಿದಂತಹ ಮಹಾನ್ ಗಾಯಕಿ ಇವರು. ಇವರಿಗೆ ಇವರ ಒಂದು ಕಲೆಯನ್ನು ಮೆಚ್ಚಿ ಅಥವಾ ಇವರ ಸಾಧನೆಯನ್ನು ಗುರುತಿಸಿದಂತಹ ಕೇಂದ್ರ ಸರ್ಕಾರ ಇವರಿಗೆ ಸುಮಾರು 2013ರಲ್ಲಿ ಪದ್ಮಭೂಷಣವನ್ನು ಘೋಷಣೆ ಮಾಡುತ್ತೆ. ಆದರೆ ಎಸ್ ಜಾನಕಿ ಅಮ್ಮನವರು ಆ ಪದ್ಮಭೂಷಣ ಪ್ರಶಸ್ತಿಯನ್ನು ನಿರಾಕರಿಸ್ತಾರೆ. ಅಲ್ಲದೇ ಸುಮಾರು 33 ವಿವಿಧ ರಾಜ್ಯಗಳಿಂದ ವಿವಿಧ ಪ್ರಶಸ್ತಿಗಳನ್ನು ಇವರು ಪಡೆದಿರ್ತಾರೆ. ತಮ್ಮ ವೃತ್ತಿ ಬದುಕಿನ ಕೊನೆಯವರೆಗೂ ತುಂಬ ಬ್ಯುಸಿಯಾಗಿದ್ದ ಜಾನಕಮ್ಮನವರು ತಮಗೆ 60 ವರ್ಷವಾದ ನಂತರ ಮಲಯಾಳಂನ ಒಂದು ಜೋಗುಳದ ಹಾಡಿನ ಜೊತೆಗೆ ತಮ್ಮ ಮೈಕನ್ನು ಕೆಳಗಿಟ್ಟ ಜಾನಕಮ್ಮನವರು ತಮ್ಮ ವೃತ್ತಿ ಜೀವನಕ್ಕೆ ಸ್ವತಃ ನಿವೃತ್ತಿ ತೆಗೆದುಕೊಂಡ ಮುಗ್ಧ ಮನಸ್ಸಿನ ಈ ಸರಳ ಜೀವಕ್ಕೆ ಆ ದೇವರು ಚಿರಶಾಂತಿಯನ್ನು ನೀಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.